ಅಜಾತ ಶತ್ರು ಪದ್ಮ ವಿಭೂಷಣ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಇನ್ನು ನೆನಪು ಮಾತ್ರ. ನವ ಬೆಂಗಳೂರು ನಿರ್ಮಾತೃವಿನ ಅಗಲಿಕೆಗೆ ಕರುನಾಡು ಕಂಬನಿ ಮಿಡಿದಿದೆ. ಎಸ್ಎಂ ಕೃಷ್ಣರನ್ನು ನೆನೆದು ಡಿಕೆಶಿ ಕಣ್ಣೀರು. ರಾಜಕೀಯ ಗುರು ಕಳೆದುಕೊಂಡು ಕಣ್ಣೀರಿಟ್ಟ ರಮ್ಯಾ. ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿ, ಅಜಾತ ಶತ್ರು, ನವ ಬೆಂಗಳೂರು ನಿರ್ಮಾತೃ ಎಸ್ಎಂ ಕೃಷ್ಣ ಅಗಲಿಕೆಗೆ ದೇಶವೇ ಕಂಬನಿ ಮಿಡಿಯುತ್ತಿದೆ. ಪಕ್ಷ ಭೇದ ಮರೆತು ಎಲ್ಲ ರಾಜಕಾರಣಿಗಳು ಅಪ್ರತಿಮ ನಾಯಕನಿಗೆ ಕಣ್ಣೀರ ವಿದಾಯ ಹೇಳಿದ್ದಾರೆ. ದೊಡ್ಡ ಸವಾಲುಗಳನ್ನ ಯಶಸ್ವಿಯಾಗಿ ಎದುರಿಸಿದ್ದಾರೆ. ಸಜ್ಜನ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ. ಅವರು ಮುಖ್ಯಮಂತ್ರಿಯಾಗಿರುವಾಗ ಬರಗಾಲ ಎದುರಿಸಬೇಕಾಗಿ ಬಂತು. ಜೊತೆಗೆ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು. ರಾಜ್ಕುಮಾರ್ ವೀರಪ್ಪ ಕಾಡುಗಳ ವೀರಪ್ಪನವರು ರಾಜ್ಕುಮಾರ್ ಅವರ ಅಪಹರಣ ದೊಡ್ಡ ಸವಾಲನ್ನು ಎದುರಿಸಬೇಕಾಗಿದೆ. ಸೋಷಿಯಲಿಸ್ಟ್ ಪಾರ್ಟಿಯಿಂದ ರಾಜಕೀಯಕ್ಕೆ ಆಗಮನ. ನಾನು 1962ರಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ವಿ. ಅವರು ಸೋಷಿಯಲಿಸ್ಟ್ ಪಾರ್ಟಿಯಿಂದ ಪ್ರಾರಂಭ, ಅವರ ಪೊಲಿಟಿಕಲ್ ಕೆರಿಯರ್ ಪ್ರಾರಂಭ. ಬೆಂಗಳೂರಿಗೆ ಜಾಗತಿಕ ಮಾನ್ಯತೆ ಒದಗಿಸಿದ್ದಾರೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆ ಸೇರಿದಂತೆ ಹಲವು ಮಹತ್ವಪೂರ್ಣ ಉಪಕ್ರಮ ನಿರ್ಧಾರಗಳನ್ನು ಕೈಗೊಂಡು ಬೆಂಗಳೂರಿಗೆ ಜಾಗತಿಕ ಮಾನ್ಯತೆ ದೊರಕಿಸುವಲ್ಲಿ ಗಣನೀಯ ಪಾತ್ರ ನಿರ್ವಹಿಸಿದ ಹೆಗ್ಗಳಿಕೆ ಪಾತ್ರರಾಗಿದ್ದರು. ಮಾಹಿತಿ ತಂತ್ರಜ್ಞಾನ, ಬೆಂಗಳೂರು ಅಭಿವೃದ್ಧಿಗಳ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೃಷ್ಣ ಅವರ ಕೊಡುಗೆ ಗಣನೀಯವಾದಂಥದ್ದು. ರೈತರೇ ಶ್ರೀಗಂಧ ಬೆಳೆಯಬೇಕೆಂಬ ಕಾಯ್ದೆ ತಂದ್ರು. ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧವನ್ನು ರೈತರು ಬೆಳಿಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು KH ರಂಗನಾಥ್ ಅವರು ಅರಣ್ಯ ಸಚಿವರು, ನಾವೆಲ್ಲ ಅವ್ರ ಜೊತೆ ಸೌದಿಗಳಾಗಿದ್ದೋ. ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ದೊಡ್ಡ ರೈತರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಐಟಿ ಟೆಕ್ನಾಲಜಿ ಅಭಿವೃದ್ಧಿಯಾಗಿದ್ದೇ ಅವರಿಂದ. ಇನ್ಫಾರ್ಮೇಷನ್ ಟೆಕ್ನಾಲಜಿ ರೆವಲ್ಯೂಷನ್ ಆಗಿದ್ದು ಅವರ ದೂರದೃಷ್ಟಿಯಿಂದ ಅಂತ ಹೇಳಿ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಲಕ್ಷಾಂತರ ಜನ ಇವತ್ತು ಯುವಕರು ಉದ್ಯೋಗ ಪಡ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ಕಾರಣ ಎಸ್ಎಂ ಕೃಷ್ಣ ಅವರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಭಾಳ ಹತ್ತಿರದಿಂದ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಎಸ್ಎಂ ಕೃಷ್ಣ ಉತ್ಕೃಷ್ಟ ರಾಜಕಾರಣಿ. ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಣಕಾಸಿನ ಸಚಿವರಾಗಿ, ನೀರಾವರಿ ಕ್ಷೇತ್ರ ಇರುವುದು, ಗ್ರಾಮೀಣ ಭಾಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಸ್ಮರಣೆ ಮಾಡಿದ್ರು. ಜನಾನುರಾಗಿಯಾಗಿ ಅವ್ರದ್ದೇ ಆದಂಥ ಒಂದು ಉತ್ಕೃಷ್ಟ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಬೆಂಗಳೂರಿಗೆ ITBT ಬರಲು ಮುಖ್ಯ ಕಾರಣ. ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರನ್ನ ನೆನೆಸ್ಕೊಂತೀರಿ, ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವ್ರನ್ನ ನೆನೆಸ್ಕೊಂತೀರಿ. ಅದೇ ರೀತಿ ವಿಕಾಸ ಸೌಧವನ್ನು ಕಟ್ಟಿ ಬೆಂಗಳೂರಿಗೆ ಮೆರಗನ್ನು ಕೊಟ್ಟಂಥವರು. ಮೌಲ್ಯಯುತ ಶಿಸ್ತುಬದ್ಧ ರಾಜಕಾರಣಿ. ಮಾನ್ಯ ಎಸ್ಎಂ ಕೃಷ್ಣ ಅವರ ಇವತ್ತು ಅಗಲಿಕೆಯ ದುಃಖವನ್ನು ಮೂಡಿಸುವಂಥ ಇವತ್ತು ಶಕ್ತಿ ಆ ಕುಟುಂಬಕ್ಕೆ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಎಸ್ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡ್ತಾ ಇದ್ದೀನಿ. ಜನಮೆಚ್ಚಿದ ನಾಯಕ ಎಸ್ಎಂ ಕೃಷ್ಣರನ್ನ ಕಳೆದುಕೊಂಡು ರಾಜಕೀಯ ರಂಗ ಅನಾಥವಾಯಿತೆಂದರೆ ತಪ್ಪಾಗಲಾರದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ, ITBT, ಉದ್ಯಾನ ನಗರಿ, ಹೀಗೆ 10 ಹಲವು ಬಿರುದು ಹೊತ್ತಿರುವ ಬೆಂಗಳೂರಿಗೆ ಆಧುನಿಕ ಸ್ಪರ್ಶ ಕೊಟ್ಟಿದ್ದು ಯಾರು? ಇಷ್ಟರ ಮಟ್ಟಿಗೆ ಬೆಂಗಳೂರು ಬೆಳೆಯೋಕೆ ಕಾರಣ ಯಾರು? ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ITBT ಎಂದು ಬೆಂಗಳೂರು 10 ಬಿರುದು ಪಡೆದಿದೆ.
ಬೆಂಗಳೂರು ಕಟ್ಟಿದ್ದು ನಾಡಪ್ರಭು ಕೆಂಪೇಗೌಡರಾದ್ರೆ ಇದಕ್ಕೆ ಹೈಟೆಕ್ ಸ್ಪರ್ಶ ಕೊಟ್ಟಿದ್ದು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂದ್ರೆ SM ಕೃಷ್ಣ. ಕೃಷ್ಣ ಆಡಳಿತದಲ್ಲಿ IT ಮಹಾಕ್ರಾಂತಿ, ಬೆಂಗಳೂರಿನತ್ತ ವಿಶ್ವದ ಕಂಪನಿಗಳ ಚಿತ್ತ. ಬೆಂಗಳೂರು ನಗರ ಅತಿ ಇಕ್ಕಟ್ಟಾದ ಪ್ರದೇಶ ಹೊಂದಿರುವ ಚಿಕ್ಕ ಜಿಲ್ಲೆ. ಇಂಥ ಸಿಟಿ ಬಗ್ಗೆ ದೂರದೃಷ್ಟಿ ಹೊಂದಿದ ನಾಯಕ ಅಂದ್ರೆ ಅದು ಮಾಜಿ CM SM ಕೃಷ್ಣ. ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ ನೀಲನಕ್ಷೆ ಹಾಕಿದ್ದು SM ಕೃಷ್ಣ. SM ಕೃಷ್ಣ ಅವಧಿಯಲ್ಲಿ IT ಕ್ಷೇತ್ರ ಉತ್ತುಂಗಕ್ಕೆ ಏರಿತ್ತು. ಕಾರಣ ಇಷ್ಟೇ, SMK IT ಸೆಕ್ಟರ್ಗಾಗಿ ಸರಳೀಕೃತ ಕಾರ್ಮಿಕ ನೀತಿ ತಂದು ಕ್ರಾಂತಿ ಸೃಷ್ಟಿಸಿದ್ರು. ಆ ನೀತಿಗಳನ್ನ ಇವತ್ತೆಲ್ಲ ಹೇಳಿದ್ರೆ ಮುಗಿಯಲ್ಲ. SMK IT ಕ್ರಾಂತಿ, ಫೈಲಿಂಗ್ ಪದ್ಧತಿ, ಅಕೌಂಟಿಂಗ್ನಲ್ಲಿ ಕಂಪ್ಯೂಟರೀಕರಣ, ಟ್ಯಾಕ್ಸ್ ಮತ್ತು ಲೈಸೆನ್ಸ್ ವ್ಯವಸ್ಥೆ ಸರಳೀಕರಣ, ಬಂಡವಾಳ ಹೂಡಿಕೆ ಆಕರ್ಷಣೆಗೆ ಏಕಗವಾಕ್ಷಿ ಯೋಜನೆ, ನಿಯಂತ್ರಣ ಪ್ರಾಧಿಕಾರ ರಚನೆ ಮೂಲಕ ದಿಟ್ಟ ಹೆಜ್ಜೆ, IT ಸೆಕ್ಟರ್ಗಾಗಿ ಸರಳೀಕೃತ ಕಾರ್ಮಿಕ ನೀತಿ ನಿರೂಪಣೆ, ಯಾವುದೇ ಸಮಯದಲ್ಲೂ ನೌಕರರ ನೇಮಕ ಸಾಧ್ಯ, ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ಕೆಲಸಕ್ಕೆ ಅವಕಾಶ, ರಾಜ್ಯದ ಸರಳ ನೀತಿಗೆ ಮನಸೋತ ವಿದೇಶಿ ಕಂಪನಿಗಳು, ವಿಶ್ವದ ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತ ಇನ್ಫೋಸಿಸ್, ಬಳಿಕ ವಿಪ್ರೋ ಸೇರಿದಂತೆ ಅನೇಕ ಕಂಪನಿಗಳ ಉದಯ. ಮೊದಲ ಇಂಡಸ್ಟ್ರಿಯಲ್ ಲೇಔಟ್ ಸ್ಥಾಪನೆ, ಬೆಂಗಳೂರನ್ನ ಭಾರತದ IT ಕ್ಯಾಪಿಟಲ್ ಹಬ್ ಮಾಡಿದ್ದಲ್ಲದೆ BT ಹಬ್ ಆಗುವಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಬೆಂಗಳೂರಲ್ಲಿ ಮೊದಲ ಇಂಡಸ್ಟ್ರಿಯಲ್ ಲೇಔಟ್ ಸ್ಥಾಪಿಸಿ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಮೊದಲ ಫ್ಲೈಓವರ್ ನಿರ್ಮಾತೃ SM ಕೃಷ್ಣ. ಹೆಬ್ಬಾಳ ಫ್ಲೈಓವರ್ ಇದು ಭಾರತದ ಅತಿ ಉದ್ದದ ಮೇಲ್ಸೇತುವೆ. ಇದೀಗ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಕೇಳೋದು ಕಾಮನ್. ಇದನ್ನ ಅಂದೇ ಅರಿತ SM ಕೃಷ್ಣ ಹೆಬ್ಬಾಳ ಫ್ಲೈಓವರ್ಗೆ ಶಂಕುಸ್ಥಾಪನೆ ಮಾಡಿ ಕೆಲವೇ ತಿಂಗಳುಗಳಲ್ಲಿ ಕಾಮಗಾರಿ ಮುಗಿಸಿ ಮೇಲ್ಸೇತುವೆ ಉದ್ಘಾಟನೆ ಮಾಡಿದ್ರು. ಬೆಂಗಳೂರಿಗೆ ಮೆಟ್ರೋ ರೈಲು ತರಲು ಪ್ರಮುಖ ಪಾತ್ರ, ದೇವನಹಳ್ಳಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಾತೃ, ವಿಕಾಸಸೌಧದ ನಿರ್ಮಾತೃ, ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಿರ್ಮಿಸಿದ್ರು. ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಮೆಟ್ರೋದಲ್ಲಿ ಓಡಾಡ್ತಿದ್ದೀವಿ ಅಂದ್ರೆ ಅದರ ಕೀರ್ತಿ SM ಕೃಷ್ಣರಿಗೆ ಸಲ್ಲುತ್ತೆ. ಮೆಟ್ರೋ ಬಗ್ಗೆ ಮಾಹಿತಿ ಪಡೆಯಲು DKಶಿ ಅವರನ್ನ ದೆಹಲಿಗೆ ಕಳುಹಿಸಿದ್ರು. SM ಕೃಷ್ಣರ ದೂರದೃಷ್ಟಿ ಬೆಂಗಳೂರನ್ನ ದೇಶದ IT ರಾಜಧಾನಿಯನ್ನಾಗಿ ಮಾಡಿದೆ. ವಿಶ್ವಕ್ಕೆ ಸಿಲಿಕಾನ್ ವ್ಯಾಲಿಯಾಗಿ ಫೇಮಸ್ ಆಗಿದೆ. ಸಿಲಿಕಾನ್ ಸಿಟಿ, IT ಕ್ಯಾಪಿಟಲ್ ಗರಿ ಹಿಂದಿನ ರೂವಾರಿ, ಆಧುನಿಕ ಬೆಂಗಳೂರಿನ ನಿರ್ಮಾತೃ ಇನ್ನು ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.